ಕಸಬಾ ಹೋಬಳಿಯ ಮಾಲೂರು ತಾಲೂಕಿನ ಗ್ರಾಮವೊಂದರಲ್ಲಿ ಗುಂಪು ಘರ್ಷಣೆ ನಡೆದಿದೆ. ಜಮೀನಿನಲ್ಲಿ ರಾಗಿ ಫಸಲು ಕಟಾವಿಗೆ ಬಂದ ಕಾರಣ ನಂಜಮ್ಮ ಎಂಬ ವಯೋವೃದ್ಧೆಯು ವಾಹನವನ್ನ ಕರೆಸಿ ಕಟಾವಿಗೆ ಹೋಗಿರುತ್ತಾರೆ. ಈ ಸಂದರ್ಭದಲ್ಲಿ ಸಂಪಂಗಿರಾಮ ಮತ್ತು ಹಲವಾರು ಸಂಗಡಿಗರು ಸೇರಿ ಆಕೆಯ ಮೇಲೆ ಹಲ್ಲೆ ನಡೆಸಿರುತ್ತಾರೆ. ಹೆಲ್ಮೆಟ್, ದೊಣ್ಣೆಗಳಿಂದ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾಗಿ ನಂಜಮ್ಮ ಹೇಳಿಕೊಂಡಿದ್ದಾರೆ. ವಯೋವೃದ್ಧೆಯ ಸೊಂಟಕ್ಕೆ ಹಾಗೂ ಬಲಗೈಗೆ ಗಂಭೀರವಾಗಿ ಗಾಯಗೊಂಡಿದ್ದು ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಲ್ಲದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಸಂಬಂಧ ವಿಡಿಯೋಗಳು ಕೂಡ ಇದೀಗ ಲಭ್ಯವಾಗಿದೆ. ಅಲ್ಲಿಂದ ಊರಿನಿಂದ ಹುಡುಗರುಗಳು ಮತ್ತೆ ಲೆಕ್ಕ ಮಡಿಕೊಂಡಿರೋದು. ನೋಡವ್ರು ಅವನು ಇವನು ಅವ್ನು ತಪ್ಪಿಸ್ಕೋದು ಕಜ್ಜಂಟ ಇದ್ರಾಗ ಹೊಡೆದ ಅವನು ಕುಡ್ಜಲ್ಲ ನಾನು ಹೊಡೆದಿದ್ದು ಅಲ್ಲಿ ದಾರಿಯಾಗ ನಿಂತ್ಕೊಂಡಿದ್ದ ಅವನು ಹೊಡ್ಯಾಕ್ ಬಂದಾಗ ನಾನು ಸುಳ್ಳು ಹೇಳ್ಕೊಡ್ತು ಯಾರನ್ನಾಗ್ಲಿ ಕಲಬುರಿ ಹೊಡೆದ ಮೇಕೆ ನಾನು ಮುಟ್ಟಿದ್ದು ಅವೆಲ್ಲ ಯಾರನ್ನ ಇದಾಗ್ಲಿ ದಾರಿಯಾಗ ಹೋಗ ಹಿಡ್ಕೊಂಡು ಒಯ್ದು ಬಿಟ್ರೆ ಬಿಟ್ಬಿಡ್ತಾರೇನ ಆಯ ಮುಂದೆ ಅವರ ಅವನು ಹೊಡೆದ್ಮೇಲೆ ಅವನು ಹೊಡೆದಿರೋದು ನನ್ನ ಯಾಕೆ ಹೊಡೆದ್ರು ಕಲಬುರಿ ಅವನು ಹೊಡೆದ ಮೇಲೆ ಅವನು ಹೊಡೆದಿದ್ದು ಹೊಡೆದಾಟಗಳು ನಾವೇನು ಮಾಡಿಲ್ಲ. ನಾನು ಇವಾಗ ಯಾರ ಹೆಸರಾಗೈತೆ ಪಾಣಿ ಅವನು ಹೊಡೆದ ಮೇಲೆ ಅವನು ಹೊಡೆದಿರೋದು. ಸರ್ವತಮ್ಮನ್ ಕಾಗಿರೋದು ನೀನ್ ಯಾರು ಯಾರಿಗಾಗಿದೆ ನೋಡೋ ಇಲ್ಲಿ ಹೊಡೆದಿದ್ದ ನೋಡೋ ಯಾವ ಹೊಡೆದಿದ್ದ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಅಂದ್ರೆ ಎಷ್ಟು ಜನ ಪೊಲೀಸರನ್ನ ಕರೆಸ್ರಿ ಅಷ್ಟು ಜನನು ಒಬ್ಬೊಬ್ಬರನ್ನ ಕತ್ತರಿಸ್ತೀನಿ ಒಂದೊಂದು ಏಟ್ಗೆ. ಕುಡಿಯನೂರು ಹಾಲೂರ ಏನಕ್ಕೆ ಅಡ್ಮಿಟ್ ಆಗಿರೋದು? ನಾನು ಹೊಲ ಕುಯ್ಯಕ್ಕೆ ಹೋದ್ರೆ ಕೇಸ್ಲಾಗ ಆಗಿತ್ತು ನಮ್ಗೆ. ಹೊಲ ಕುಯ್ಯಕ್ಕೆ ಹೋದ್ರೆ ಅವರು ಒಂದು 3 ಆಳ ಎಷ್ಟು ಆಳ ಒಂದು ಹೊಡೆದ್ರು. ನಾನು ಹೊಲ್ದಾಗ ಕುತ್ಕೊಂಡಿದ್ದೆ ಮಿಷಿನ್ ಅಂತ ಸಣ್ಣದಾಗ ಬೆಂಚ್ ಬಿಸಿ ಹಾಕಿದ್ರೆ ಕತ್ತಿ ನಮ್ಮ ಹಳ್ಳಿನ ಫೋನ್ ಮಾಡಿದೆ, ಅಪ್ಪ ನಾನು ಆಗಿದ್ನಿ ಅಂತ. ಅವನು ಬಂದು ಅವನು ಬೆದ್ಕೊಂಡಿದ್ದೆ. ನಾನು ಅದೇ ಹೋಲಿತ್ತು ಅವ್ರ ಕೈಯಾಗ, ಅದನ್ನೇ ಇವನು ಕಿತ್ಕೊಂಡ. ನನಗೆ ಏನ್ರ ಆಗಿತ್ತ ನೋಡಿ ಇಂಥ ಎಲಿವೇಟಾಗ ಹಾಕಿದ್ರು 4 ಅದು ಹೆಲ್ಮೆಟ್ ಇಷ್ಟಾರ ಬಡ್ಡಿ ಇಟ್ಕೊಂಡು ಬೆನ್ನುದ್ದಕ್ಕೂ ಹಾಕಿದ್ರು. ಅಲ್ಲ ಸುಮ್ಮನೆ ಹೊಡಿತಾರ? ಅಯ್ಯೋ ನಾವು ಅಲ್ಲ, ಅವ್ರು ನಮ್ದು ಹೊಲ ಕೊಡುವಂತ ಅವರು ನಮ್ಮ ಹೆಸರ್ದಾಗ ರಿಜೆಕ್ಟ್ ನೋಡಪ್ಪ ಇಲ್ಲೆಲ್ಲ ಪತ್ರಗಳ ನನ್ನ ಹೆಸರ್ದಾಗ ಇರೋದು ಅವ್ರು ಕೊಡಕತ್ತಿದೆ. ಸುಮ್ಮನೆ ಹೊಡಿತಾರೆ. ಹೊಡೆದ್ರೆ ನಾವು ಯಾರು ಹೊಡೆದಿದ್ದು? ಹೆಸರು ಸಂಪಂಗಿರಾಮ ಇನ್ನು ಕಿರಣ್ ನನ್ನ ಹೊಡೆದಿದ್ದು ಕಿರಣ್
ಒಬ್ಬಳು ಹೆಂಗಸು ರಾಂಪುರದವಳು ತಾಯಿ ಮಗನು ನಂಜಮ್ಮನ್ ಅಂತ ಅವ್ರನ್ನ ಹೆಸರು ಹೇಳು ಮಹೇಶ್ನ ಅವರೆಲ್ಲ ರಾಂಪುರದವ್ರು ಆ ಸಂಪಲ್ಗಿ ರತ್ನ ಹಬ್ಬ ಮೈದು ಅದಕ್ಕೆ ಅದು ಜಮೀನ್ ಏನಾದ್ರು ಕೋರ್ಟ್ ಕೇಸ್ ಈಗ ಅಜ್ಜಪ್ಪ ಕೇಸ್ ಆಗ ನಮ್ಮ ಹೆಸರು ಕಾಯ್ತು ನಾವು ಕುಯ್ಯಕ್ಕೆ ಹೋಗಿರಪ್ಪ ನಾವು ಕುಯ್ಯಕ್ಕೆ ಮಿಷಿನ್ ಎತ್ಕೊಂಬಂದ್ರು ಈಗ ಇಟ್ಲ ಮಿಷಿನ್ ಹಂಗೆ ಇಕ್ಕಿದ್ರೆ ಎಲ್ಲರನ್ನು ತೆಂಚು ಬಿಸಾಕಿ ಒಂದೇ ಸೋಲು ಹೋಗಿರೋದು ಹೊಲ ಕುಯ್ಯಕ್ಕೆ ಆಗೋದು ಇವಾಗ ಹೊಲ ಕುಯ್ಸಿ ಎಷ್ಟು ಜನರನ್ನು ಒಯ್ದಿದ್ದು? ನಾವು ಎಷ್ಟು ಜನ ಇಲ್ಲ ನಾವು 4 ನನ್ನ ಅವರು ಒಂದು 40 ಜನ ಹೆಚ್ಚು ನಂಗೆ ಅವೆಲ್ಲ ಹೇಳಕ್ ತಿಳಿಯಲ್ಲ 40 ಆಳು ಇದ್ದಂಗೆ ಆಯ್ತು ನಮ್ಮ ಕೊಂಡಕ ನಿಮ್ಮನ್ನ ಎಷ್ಟು ಜನ ಹೊಡೋದು? ನಾನು ನೋಡ್ದಿದ್ದು ಒಬ್ಬ ಹೆಂಗಸು ಒಬ್ಬ ಹುಡುಗನು ಒಬ್ಬನು ಎಲ್ವೇಟಾಗ ಗಾಡಿ ಬಂದು ಹಾಕಿದ್ನು 3 ಆಯ್ತು. ಇನ್ನೊಬ್ಬ ಜಾಮೂನ್ ಹೆಸರು ಮಂಜಾಮನ್ ಅಂತ ನಿನ್ನ ಮಗನು ನಿನ್ಕ ಅದೇನೋ ಗೋರಿ ತಲೆಗೋರಿ ಇಕ್ಕಾಗಲ್ಲ ನೀನು ನಿನ್ನ ಮಗನ ಇಬ್ರು ಹೋಗ್ಬಿಡ್ತೀವಿ ನಾವು ಕೋರ್ಟ್ ನಿಂತ ನಮ್ಮನ್ನು ಬಿಡಿಸ್ಕೊಂಬತ್ತಾರೆ ಏನೇ ಮಾಡ್ತೀವಿ ಅವಾಗ ನಿಮ್ಮ ಮಾಮನ ಕಾಚಿನೇ ಅಂತ ಕೇಳ್ತಾರೆ ಅವನು ಇರೋದು ಒಬ್ಬರ ಮಗನು ನಾನು ಅವ್ರ ಅಮ್ಮನ ಕಾಚಿನ ನಮ್ಮ ಅಮ್ಮನ ಕಾಚಿನೇ ಅಂದ ನಾನೇನು ಎಷ್ಟಾಗಿದ್ದು? ಸಾಯಂಕಾಲ ಎಷ್ಟಪ್ಪ 5 ಗಂಟೆ ಅಲ್ಲ 5:30 ಗಂಟೆ 5:30 ಇಷ್ಟ ಆಗಿದ್ದು ಸೊನ್ನೆ ಕಂಪ್ಲೇಂಟ್ ಕೊಟ್ರ? ಕಂಪ್ಲೇಂಟ್ ನಮ್ಮನ್ನೆಲ್ಲ ಹಣ್ಣಿಗೆ ತುಳಿದು ಹಾಕಿದ್ರಪ್ಪ ನಾವು ಇತ್ತು ಬಂದ್ಬಿಟ್ರಿ ಅವನ್ಗೆ ಭುಜ ಹೊಡೆದಿಕ್ಕಿದ್ರು ನಾನು ಕಿಂಕಿ ಹಾಕಿದ್ರು ಎಟ್ಗಳು ನಮ್ಮ ತಲೆ ಗುರಿ ಎತ್ತು ತಿಕ್ಕಿದ್ರು ನಮ್ಮನ್ನ ಹುಡುಗನ ಹಾಕಿಬಿಟ್ಟು ಇವಾಗ ಎದ್ದಳಕ್ಕಾಗುತ್ತಾ? ಯಾರ ಕೈಯಲ್ಲಿ ಆಗಲ್ಲಪ್ಪ ನೀವು ಎತ್ತು ತುಗಿಸಿದ್ರೆ ಪಾಡ ಹೋಗ್ಲಾ ನಂಗೆ ತಿರ್ಗಿ ಗಂಟು ಕುಂತ್ಕೈತಿ ನಡುವೆ ಆಗಲ್ಲ ನೋಡೋಕೆ ಹೊಡ್ಕ ಹಿಂಗೆ ಇವ್ರು ನೋಡ್ರಿ ಇವ್ರೆ ಅವ್ರು ನೋಡಿ ಮಾತನಾಡ್ಬೇಕು ನೀವು ಇರಿ. ಅವ್ರು ನೋಡಿ ಮಾತಾಡಿ. ನನ್ನ ಹೆಸರು ಮಹದೇವ ಅಂತ, ನಮ್ಮದು ಮುನ್ಸೇಟಹಳ್ಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ. ನಮ್ಮ ಹೆಸರಲ್ಲಿ 2017ರಿಂದ AC ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಕೇಸ್ ನಂಬರ್ ಬಂದು RA 455 2011-12. ಇದರಲ್ಲಿ 2017ರವರೆಗೂ AC ಕೋರ್ಟಲ್ಲಿ ಕೇಸ್ ನಡೆಯಿತು. 2017ರಲ್ಲಿ ರಾಜಮ್ಮ ಅವರ ಲ್ಯಾಂಡು ರಾಜಮ್ಮ ಅವರಿಗೆ ಅಂತ ಆರ್ಡ್ರ್ ಮಾಡಿದರು. ಆರ್ಡ್ರ್ ಮಾಡಬೇಕಾದ್ರೆ ಅವರು AC ಅವರು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರದ್ದು ಪ್ರಾಪರ್ಟಿ ಯಾರ್ದಿದೆ ಅವ್ರದ್ದು ಅವ್ರ ಹೆಸರಿಗೆ ಖಾತೆ ಮಾಡಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು AC ಕೋರ್ಟಲ್ಲಿ ಇದು ತಹಸೀಲ್ದಾರ್ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ. ಮತ್ತು 2019ರಲ್ಲಿ 21ರಲ್ಲಿ ನಮ್ಮ AC ಅವರು ಖಾತೆ ಮಾಡಿದ್ರು. 2022ರಲ್ಲಿ ಸರಸ್ವತಮ್ಮ ಅವರು ಅಪೀಲ್ ಹೋದರು. ಸರಸ್ವತಮ್ಮ ಅವರು ಜಮೀನು ಮತ್ತು ರಾಜಮ್ಮ ಅವರು ಗಲಾಟೆ ಇರಬೇಕಾಗಿದ್ದು. ಈ ಸೆಂಟ್ರಲ್ಲಿ ಬೇರೆ ವ್ಯಕ್ತಿ ಸಂಪಂಗಿ ರಾಮಯ್ಯ ನಂಜುಂಡಪ್ಪ ಅನ್ನೋರು ಬಂದು ನಮ್ಗೆ ಪ್ರತಿ ವರ್ಷವೂ ತೊಂದರೆ ಕೊಡ್ತಾಯಿದ್ರು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಆಗಿದೆ ಸ್ವಾಮಿ, ನಮ್ಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ನಾವು ಪೊಲೀಸವ್ರ ಕೇಳಿದ್ರೆ ಅವರು ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ MLA ಅವ್ರ ಕೈಯಲ್ಲಿ ಪ್ರೆಸರ್ ಹಾಕ್ಸಿ ನಮ್ಗೆ ಅಲ್ಲಿ ಏನೋ ಒಂಥರ ಪರಿಹಾರ ಮಾಡಿ ಕಳಿಸ್ತಾಯಿದ್ರು. ಆ ಥರ ಇದ್ದಾಗ ಈ ಸಾರಿ ನಾವು ಕಟಾವ್ಗೆ ಹೋದಾಗ ಶನಿವಾರ 13/12/2025 ಕಟಾವ್ಗೆ ಸಂಜೆ 5:40 ಹೋದಾಗ ಸುತ್ತಮುತ್ತ ಇದ್ದ ಸಂಪಂಗಿ ರಾಮಯ್ಯ, ನಾರಾಯಣ ಸ್ವಾಮಿ, ಕಿರಣ್ ಮತ್ತಿತ್ತ ಈ ಥರವರು ಬಂದು ನಮ್ಮ ಮೇಲೆ ಮಾರಣಕ ಹತ್ತೆ, ಮೊಚ್ಚು, ದೊಣ್ಣೆ, ಖಾರದ ಪುಡಿ ಈ ಥರದ್ದೆಲ್ಲ ತಂದು ಹಾಕಿ ನಮ್ಮ ಬೇರೆ ಔಟ್ ಆಫ್ ಕಡೆಯಿಂದನೂ ಹುಡುಗರನ್ನ ಕರೆಸಿ ನಮ್ಮ ತಾಯಿಯವ್ರನ್ನ ಚೆನ್ನಾಗಿ ಹೊಡಿತಾಯಿದ್ರು. ನಮ್ಮ ತಾಯಿನ ಎತ್ಕೊಳಕ್ಕೆ ನಾನು ನಮ್ಮ ತಾಯಿಯ ತಮ್ಮನ ಮಗನ್ನ ಫೋನ್ ಮಾಡಿ ಕರೆಸಿದ್ದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅವಾಗ ಅವನು ಅಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ಮಲಿಯಂಡಳ್ಳಿ ಅಂತ ಹೇಳ್ಬಿಟ್ಟು ಅವನು ಬಂದು ನಮ್ಮ ತಾಯಿನ ಎತ್ತಿ ಆ ಗಾಡಿಗೆ ಹಾಕ್ಕೊಳಕ್ಕೆ ಹೋದಾಗ ದಿಲೀಪ್ ಅನ್ನೋನು ಬಂದು ಗಾಡಿನ ಕಿತ್ಕೊಂಡು ಗಾಡಿನ ಚರಂಡಿಯಲ್ಲಿ ತಿಪ್ಪಿ ಮತ್ತು ನಿಮ್ಮ ಆ ಅಜ್ಜಿನೂ ಕಾಪಾಡೋಕೋತೀಯನೋ ಆ ಅಜ್ಜಿನ ಇವತ್ತು ಸಾಯಿಸ್ತೀನಿ, ಅವ್ರ ವಂಶನೇ ಇಲ್ದಿರೇ ಮಾಡ್ತೀನಿ ಇವತ್ತು ಅಂಥೇಳಿ ಕಿರಣ್ ಅನ್ನೋನು ನಮ್ಮ ತಾಯಿಗೆ ಹೆಲ್ಮೆಟಲ್ಲಿ ಹೊಡೆದು ಮುಚ್ಚುಗಳಲ್ಲಿ ಹೊಡೆದು ನಂಜಮ್ಮ ಮತ್ತು ಅವ್ರ ಮಗ ಗೊತ್ತಿಲ್ಲ ಅವ್ರ ಹೆಸರೇನಂತ, ಅವರು ರಾಂಪುರ ಬೇರೆ ಊರವರು, ಅವರೆಲ್ಲ ಬಂದು ನಮ್ಮ ತಾಯಿಗೆ ಹೊಡೆದು ಚೆನ್ನಾಗಿ ಹೆಲ್ಮೆಟ್ ಎಲ್ಲ ಪೀಸ್ ಆಗಿದೆ.
ಕೈ ಫ್ರ್ಯಾಕ್ಚರ್ ಆಗಿದೆ, ಸೊಂಟ ಫ್ರ್ಯಾಕ್ಚರ್ ಆಗಿದೆ. ಖಾರದ ಪುಡಿ ಎಲ್ಲ ಹಾಕಿದ್ದಾರೆ. ಅಲ್ಲ ಇವಾಗ ನಿಮ್ಗೆ ಏನು ಬೇಕು ಅಂತ ಇರಿ ಒಂದು ನಿಮಿಷ. ಹಾಂ ನನ್ನ ಹೆಸರು ನವೀನ್ ಕುಮಾರ್. ಜೋರಾಗಿ ಹೇಳಿ. ನವೀನ್ ಕುಮಾರ್, ಮೈಲಂಡಲ್ಲಿ ಗ್ರಾಮದವರು. ನಾವು ವ್ಯವಸಾಯ ಮಾಡೋರು. ವ್ಯವಸಾಯ ಮಾಡಿಕೊಂಡು ತೋಟದ ಹತ್ರ ಇದೆ. ನಮ್ಮ ಅತ್ತೆಯವರು ಯಾವತ್ತಾಗಿದ್ದು? ಅದನ್ನು ಶನಿವಾರದಂದು ಸಂಜೆ 5 ಗಂಟೆಯಲ್ಲಿ ನಮ್ಮ ಅತ್ತೆಯವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಏನಂತ ಕೇಳಿದ್ರಕ್ಕೆ ಹಿಂಗೆ ಹೊಲಕ್ಕೆ ಹೋಯ್ತಾ ಇದ್ರಿ, ಇಟ್ಕೊಂಡು ನಮ್ಮ ಇವರು ಸಂಪಂಗಪ್ಪ, ಚಂದ್ರಾಯಪ್ಪನವರು ಮಕ್ಕಳೆಲ್ಲ ಸೇರಿ ಹೊಡಿತಾ ಇದ್ದಾರೆ, ನೋಡ್ಬಾ ಅಂತ. ನಾನು ಗಾಡಿಯಲ್ಲಿ ಹೋಗೋ ತನಕ ಅಯ್ಯಮ್ಮನ ಹಿಡ್ಕೊಂಡು ದೊಣ್ಣೆಯಲ್ಲಿ ರಾಡಲ್ಲಿ ಇಟ್ಕೊಂಡು ಯಾಯಮ್ಮನ್ನ ನಮ್ಮ ಅತ್ತೆಯವರು ನಿಮ್ಮ ಅತ್ತೆ ಹೆಸರು? ರಾಜಮ್ಮನ್ನ ಹಿಡ್ಕೊಂಡು ಹೊಡಿತಾ ಇದ್ರು. ನಾನು ಅವ್ರನ್ನ ಎಳ್ಕೊಂಡೆ ಬಾಸ್ಕೊಂಡು ಅಷ್ಟರಲ್ಲಿ ಅವ್ರ ಹತ್ರ ಇರೋ ಪುಡಿಗೆಲ್ಲೇ ತಲೆ ಹೊಡೆದ್ಬಿಟ್ರು. ಹೊಡೆದಿದ್ದಕ್ಕೆ ನೀನು ಬರ್ತೀಯೇನೋ ಕಾಪಾಡಕ್ಕ, ನೀನೇನು ದಾನೇನೋ ಮೇಲೆ ನಿಲ್ಲಿಗೆ ಅಂತೇಳಿ ನಮ್ಮ ಮುಗ್ಳೂರವರು ಇದಕ್ಕ ಬಂದಿರೋರು ಪೊಲೀಸರು ಉಳ್ಕೊಂಡು ಹೋಗಿಲ್ಲ, ನೀನು ಬಂದಿದ್ದೀಯಾ ಅಂತೇಳಿ ಜೊತೆ ಎಳೆದಿದ್ದ ವಿಷಯಕ್ಕೆ ದೊಣ್ಣೆಯಲ್ಲೆಲ್ಲ ನನ್ನ ಜೊತೆ ಬಂದಿದ್ದು ವಿಡಿಯೋ ಎಲ್ಲ ಮಾಡಿಕೊಂಡ್ರೆ ಅವನು ಇದು ಮಾಡಿ ಫೋನ್ ಮಾಡಿದ್ದಕ್ಕೆ ಫೋನ್ ಎತ್ಕೊಂಡೋಗಿ ನಾವು ಕೊಟ್ಟು ಬೇರೆ ಫೋನಲ್ಲಿ ಇದು ಮಾಡಿಸ್ಕೊಂಡಿದ್ದೆ. ಅಲ್ಲಲ್ಲ ಸುಮ್ಮನೆ ಹೊಡೆಯೋಕ್ಕೆ ಏನು ಇದ ಅವ್ರಿಗೆ?